ವಿಜಯವಾಹಿನಿಗೆ ಸ್ವಾಗತ. ನಾನು ಮೈತ್ರಾ ಮಹೇಶ್. ಕಬ್ಬು ಬೆಳೆಗಾರರನ್ನ ಎದುರು ಹಾಕೊಂಡು ಸರ್ಕಾರವನ್ನ ನಡೆಸುವುದು ಕಷ್ಟ. 8 ದಿನಗಳಾದ್ರೂ ಮುಗಿಯುತ್ತಿಲ್ಲ ರೈತರ ಕಬ್ಬಿನ ಒಂದು ಕಿಚ್ಚು. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲಾ ನಾಯಕರು ಫುಲ್ ಸೈಲೆಂಟ್ ಅಂಡ್ ಗಪ್ಚುಪ್. ಕಬ್ಬಿನ ದರ ನಿಗದಿಗಾಗಿ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಹಿನ್ನೆಲೆ ಸಾಧ್ಯತೆ. ಕೊರೆಯುವ ಚಳಿಯಲ್ಲಿ ರೈತರ ಸಮಗ್ರ ನಿಲ್ಲದ ಹೋರಾಟ. ಮನೆ ಮಠ, ಶಾಲಾ ಕಾಲೇಜ್ ಆ ವಿಭಾಗದಲ್ಲಿ ಬಂದ್ ಆಗಿವೆ. ಕಬ್ಬು ಬೆಳೆಗಾರರನ್ನ ಎದುರು ಹಾಕೊಂಡು ಸರ್ಕಾರವನ್ನ ನಡೆಸುವುದು ಏನಕ್ಕೆ ಕಷ್ಟ ಅಂತಂದ್ರೆ, ಒಂದು ಕಡೆ ವಿಭಾಗದಲ್ಲಿ ಸಾಕಷ್ಟು ಏನಾಗ್ತಿದೆ ಅಂತಂದ್ರೆ ಚರ್ಚೆಗಳಾಗ್ತಿದೆ, ನಿಲ್ಲದ ಹೋರಾಟಗಳಾಗ್ತಿದೆ. ಇನ್ನು ಹೋರಾಟದ ಕಿಚ್ಚು ಯಾವ ರೀತಿಯಾಗಿ ಆ ವಿಭಾಗವನ್ನ ಸುಡ್ತಿದೆ ಅಂತಂದ್ರೆ, ಮನೆ ಮಠ ಪ್ರತಿಯೊಂದನ್ನು ತೊರೆದು ರೈತರು ಸತತ 8 ದಿನಗಳ ಕಾಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹೋರಾಟವನ್ನ ಮಾಡ್ತಿದ್ದಾರೆ. ಯಾವ ಒಂದು ಉದ್ದೇಶಕ್ಕಾಗಿ ಅಂತಂದ್ರೆ, ಕೇವಲ 1 ಟನ್ಗೆ ಏನ್ ಮಾಡಿ ಅಂತಂದ್ರೆ 3,500 ರೂಪಾಯಿನ ನೀವು ಸರ್ಕಾರದಿಂದ ಕಬ್ಬಿನ ಬೆಳೆಗಾರರಿಗೆ ಒಂದು ಹಣವನ್ನ ನಿಗದಿ ಮಾಡಿ ಅಂತ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಾಡಿದಾರಂತೆ ಕಣ್ರಿ. ಆದ್ರೆ ನಮ್ಮ ಒಂದು ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ, ಯಾರು ಯಾವ ಬೆಳೆಯನ್ನ ಚೆನ್ನಾಗಿ ಬೆಳಿತಾರೋ ಅವರಿಗೆ ಇಲ್ಲಿ ಏನಾಗ್ತಿಲ್ಲ ಅಂತಂದ್ರೆ ಆ ಬೆಳೆಗೆ ಸಂಪೂರ್ಣವಾದ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಇದು ಪ್ರತಿಯೊಬ್ಬ ಒಂದು ರೈತರ ವಾದ. ಇದು ಕೇವಲ ಕಬ್ಬಿನ ಬೆಳೆಗಾರದಷ್ಟೇ ಅಲ್ಲ. ಪ್ರೆಸೆಂಟ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಕಬ್ಬಿನ ಬೆಳೆಗಾರರು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಯಾರೇ ಸಚಿವರು ಬಂದ್ರು ಅಲ್ಲಿ ಏನಾಗ್ತಿಲ್ಲ ಅಂತಂದ್ರೆ, ನಮ್ಗೆ ಹಣವನ್ನ ನೀವೇನ್ ಮಾಡಿ ಅಂತಂದ್ರೆ ಇಷ್ಟು ಅಂತ ನಿಗದಿ ಮಾಡಿಕೊಡಿ. ಬರೀ ಮಾಯಿ ಮಾತು ನಮ್ಗೆ ಏನಾಗ್ತಿಲ್ಲ ಅಂತಂದ್ರೆ ಇಲ್ಲಿ ವರ್ಕೌಟ್ ಆಗ್ತಿಲ್ಲ. ಇನ್ನು 8 ದಿನಗಳ ಪ್ರತಿಭಟನೆ ಮಾಡಿದ್ರು ಕೂಡ ಬೆಳಗಾವಿ ಜಿಲ್ಲಾ ನಾಯಕರು ಆ ವಿಷಯದಲ್ಲಿ ಗಪ್ಚುಪ್ಪಾಗಿದ್ದಾರೆ. ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಮೊನ್ನೆ ಬ್ಯಾಂಕ್ ವಿಷಯದಲ್ಲಿ ಸಾಕಷ್ಟು ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಇವಾಗ ಎಲ್ಲಿ ಹೋಯ್ತು? ಯಾಕೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯ ಶಾಸಕರು ಇಲ್ಲಿ ಬರ್ತಿರ್ಲಿಲ್ಲ ಅಂತಂದ್ರೆ, ಆ ಒಂದು ಪ್ರದೇಶದ ಕಡೆ ತಲೆ ಕೂಡ ಹಾಕ್ತಿಲ್ಲ. ಈ ವಿಷಯದಲ್ಲಿ ಸೈಲೆಂಟ್ ಯಾಕಿದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬ ಸಚಿವನ ಹೆಸರಲ್ಲೂ 2 ಕಬ್ಬಿನ ಕಾರ್ಖಾನೆಗಳಿವೆ. ಇನ್ನು ಕೋಟ್ಯಾನುಗಟ್ಟಲೆ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದು ಕೂಡ ಈ ಒಂದು ಸಚಿವರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವ ಉದ್ದೇಶದಿಂದ ಸೈಲೆಂಟ್ ಆಗಿದಾರೋ ಏನೋ ಅದು ಗೊತ್ತಾಗ್ತಿಲ್ಲ. ಜೊತೆಗೆ ಕಬ್ಬಿನ ದರ ನಿಗದಿಗಾಗಿ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡ್ತಿದ್ದಾರೆ. ಇನ್ನೇನು ಅವರು ಕಿಚ್ಚು ಯಾವ ರೀತಿ ಹೋಗ್ತಿದೆ ಅಂತಂದ್ರೆ, ಯಾವ ಸಚಿವರು ಬಂದ್ರು ಕೂಡ ಅವ್ರು ಮಣಿತಿಲ್ಲ. ಜೊತೆಗೆ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡ್ತಿದ್ದಾರೆ. ಎಷ್ಟೊಂದು ರಸ್ತೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ, ಅಲ್ಲಿ ಓಡಾಡ್ತಿರ್ತಕ್ಕಂತ ಪ್ರತಿಯೊಬ್ಬ ವಾಹನ ಸಂಚಾರರಿಗೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಸರ್ಕಾರದವರು ನೇರವಾಗಿ ಹೊಣೆ ಆಗ್ತಿದ್ದಾರೆ. ಬಿಫೋರ್ ಹೇಳಿದಾರೆ ಅವರು, ನೀವು ನಮ್ಮ ದರವನ್ನ ನಿಗದಿ ಮಾಡ್ಲಿಲ್ಲ ಅಂದ್ರೆ ನಾವು ರಾಜ್ಯದ ಪ್ರತಿಯೊಂದು ಹೆದ್ದಾರಿಗಳನ್ನ ಬಂದ್ ಮಾಡಿ ಏನ್ ಮಾಡ್ತೀವಿ, ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅನ್ನುವ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ 8 ದಿನಗಳು ಅಂತಂದ್ರೆ ಕೊರೆಯುವ ಚಳಿ ಗಂಡ್ರಿ. ಇದು ನವೆಂಬರ್ ಮತ್ತು ಡಿಸೆಂಬರ್ ಅಂತಂದ್ರೆ ಚಳಿಗಾಲ ಇದ್ದೇ ಇದೆ. ಕೊರೆಯುವ ಚಳಿಯಲ್ಲಿ ರೈತರ ಒಂದು ಸಮಗ್ರ ಹೋರಾಟ ಯಾವ ರೀತಿ ಆಗ್ತಿದೆ ಅಂತಂದ್ರೆ, ನೈಟ್ ಆದ ತಕ್ಷಣ ನಾವು ಸಚಿವರು ಆಗಿರ್ಬೋದು, ಎಲ್ಲಾ ಕ್ಯಾಬಿನೆಟ್ ಸದಸ್ಯರಾಗಿರ್ಬೋದು, ಯಾರ್ಯಾರು ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಬರ್ತಿದಾರೋ ಸರ್ಕಾರದ ಪ್ರತಿಯೊಂದು ಪಕ್ಷದವರು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಆರಾಮವಾಗಿದ್ದಾರೆ. ಆದ್ರೆ ರೈತರ ಹೋರಾಟ 8 ದಿನಗಳ ಒಂದು ಕೊರೆಯುವ ಚಳಿಯಲ್ಲಿ ಏನಾಗ್ತಿದೆ ಅಂತಂದ್ರೆ, ಅಲ್ಲಿ ಅವ್ರು ಊಟ ಮಾಡಿದಾರೋ, ನಿದ್ದೆ ಮಾಡಿದಾರೋ, ಯಾರ್ ಶಾಸಕರು ಬಂದವರು ಏನ್ ಕೇಳ್ತಿದಾರೋ ಅದೇನು ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಬೆಳೆಯನ್ನ ನಾವು ಬೆಳಿತಿದೀವಲ್ಲ, ಅದಕ್ಕೆ ಸರ್ಕಾರದಿಂದ ಒಂದು ಹಣವನ್ನ ನಿಗದಿ ಮಾಡಿ ಅಷ್ಟೇ ಮಾತ್ರ ಒಂದು ರೈತರದ್ದು ಏನಾಗಿದೆ ಅಂತಂದ್ರೆ ನಿರ್ಧಾರವಾಗಿದೆ. ಯಾಕೆ ಸರ್ಕಾರ ಇದಿನ್ನೂ ಗಮನಕ್ಕೆ ತೆಗೆದುಕೊಂಡು ಇದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತಿಲ್ವೋ ಗೊತ್ತಾಗ್ತಿಲ್ಲ. ಅದರಲ್ಲಿ ಯಾರಾದ್ರೂ ರೈತರಿಗೆ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಸರ್ಕಾರವನ್ನೇ ಅವ್ರ ಹೊಣೆ ಮಾಡಿ. ಇವಾಗ ಆಲ್ರೆಡಿ ಅಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ, ಹೋರಾಟ ಮಾಡಿ ಮಾಡಿ ಸಾಕಾಗಿ ವಿಷವನ್ನ ಕುಡಿದುಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಅದು ಕೂಡ ಸಾಕಷ್ಟು ನಾವು ತೋರಿಸ್ತಿದೀವಿ. ಇನ್ನೊಂದು, ಮೀಡಿಯಾದವ್ರು ಏನ್ ಮಾಡ್ತೀರಾ ಅಂತಂದಾಗ, ಅಲ್ಲಿ ಯಾವನು ಒಬ್ಬ ಶಾಸಕ ಏನ್ ಮಾಡಿರ್ಲಿಲ್ಲ ಅಂತಂದ್ರೆ ಬಂದಿರ್ಲಿಲ್ಲ. ಮೀಡಿಯಾಗಳ ಮುಂದೆನೆ ಅಥವಾ ಮೀಡಿಯಾನೇ ಈ ಕೆಲಸ ಮಾಡ್ತಿದೆ. ರೈತರ ಹೋರಾಟಕ್ಕೆ ಮುಖ್ಯವಾಗಿ ಅಲ್ಲಿ ಕೈ ಜೋಡಿಸ್ತಿರೋದು ಮೀಡಿಯಾ. ಸತತವಾಗಿ ಅಲ್ಲಿ ಇಂಚಿಂಚು ಮಾಹಿತಿಯನ್ನ ಹಾಕ್ತಿದೆ. ಮನೆ ಮಠ, ಶಾಲಾ ಮತ್ತು ಕಾಲೇಜ್ಗಳು ಬಂದ್ ಆಗ್ತದೆ. ಅಲ್ಲಿರ್ತಕ್ಕಂತ ಪ್ರತಿಯೊಂದು ಜನರಿಗೆ, ಆ ವಿಭಾಗದ ಜನರಿಗೆ ರಸ್ತೆ ಹೆದ್ದಾರಿಗಳು ಬಂದ್ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೂ ತೊಂದರೆ ಆಗ್ತಿದೆ. ಅಲ್ಲಿ ವಾಹನ ಸಂಚಾರದಲ್ಲಿ ತೊಂದರೆ ಆಗ್ತಿದೆ. ಇದರೆಲ್ಲ ಗಮನಿಸಿದಾಗ ಸರ್ಕಾರ ಒಂದು ಬೆಳೆಗೆ ಇಷ್ಟೊಂದು ಚೌಕಾಸಿ ಮಾಡ್ಬೇಕಾ ಅಂತ ಎಲ್ಲೋ ಒಂದ್ ಕಡೆ ಪ್ರಶ್ನೆಗಳು ಉದ್ಭವ ಆಗ್ತಿದ್ವೆ. ಜೊತೆಗೆ ಕಬ್ಬಿನ ಬೆಳೆಗಾರರು ಎಷ್ಟು ಆ ಬೆಳೆಗೆ ಕಷ್ಟಪಟ್ಟಿರ್ತಾರೆ ಅನ್ನೋದು ಆ ಒಂದು ಬೆಳೆಗಾರರು ಮತ್ತೆ ಆ ವಿಭಾಗದ ಜನರಿಗೆ ಮಾತ್ರ ಗೊತ್ತಿರತ್ತೆ. ಸರ್ಕಾರ ಯಾಕೆ ಈ ಒಂದು ದರವನ್ನ ನಿಗದಿ ಮಾಡ್ಲಿಕ್ಕೆ ಇಷ್ಟೊಂದು ಸಮಯವನ್ನ ಇಲ್ಲೇನ್ ಮಾಡ್ತಿದೆ ಅಂತಂದ್ರೆ ವಿಸ್ತಾರ ಮಾಡ್ತಿದೆ. ಜೊತೆಗೆ ಅಲ್ಲಿರ್ತಕ್ಕಂತ ಯಾವುದೇ ನಾಯಕರು ಅದಕ್ಕೆ ಸಾಥ್ ಕೊಡ್ತಿಲ್ಲ. ಪ್ರತಿಯೊಬ್ಬ ರೈತರು ಹೋರಾಟ ಮಾಡಿ ಮಾಡಿ ತಮ್ಮ ಒಂದು ಅಸ್ತಿತ್ವವನ್ನ ಕಳೆದುಕೊಳ್ತಿದ್ದಾರೆ. ಅಂದ್ರೆ ಸಾವಿಗೂ ಕೂಡ ಹೆದರದೆ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಾನ್ ವಿಷ ಕುಡಿತೀನಿ ಅನ್ನೋ ಮಟ್ಟಕ್ಕೆ ಕೂಡ ಇಳಿದಿದ್ದಾರೆ ಅಂತಂದ್ರೆ, ಸರ್ಕಾರ ದಯವಿಟ್ಟು ಇದರ ಬಗ್ಗೆ ಗಮನ ವಹಿಸಬೇಕು. ಯಾವುದೋ ಒಂದು ಕೊಲೆ ದರೋಡೆ ಪ್ರಕರಣ ಅಲ್ಲ, ಇದು ರೈತರ ಚಳುವಳಿ. ಇದು ಮುಂದೆ ಮತ್ತೆ ಹೆಚ್ಚಾದ್ರೆ ಪ್ರತಿಯೊಬ್ಬರಿಗೂ ಕಷ್ಟ. ಯಾಕಂದ್ರೆ ಇವಾಗ ಹೆದ್ದಾರಿಗಳು ಬಂದ್ ಮಾಡಿ ಇನ್ನೇನ್ ಬೆಂಗಳೂರಿಗೆ ಬರುವ ಸಾಧ್ಯತೆಗಳು ಕೂಡ ಇರುತ್ತವೆ. ಏನೇ ಆಗ್ಲಿ, ಕಬ್ಬಿನ ಒಂದು ಬೆಳೆಗಾರರಿಗೆ ಯಾವ ರೀತಿ ಆಗಿ
ದರ ನಿಗದಿ ಮಾಡ್ತಾರೆ ಅಂತ ಕಾಯ್ದು ನೋಡೋಣ. ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ವಿಜಯವಾಹಿನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.